ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ, ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು. ಅಂಡ್ ಏನಾಗ್ತಾ ಇದೆ ಅಂತ ಅಂದ್ರೆ 2 years ಗೆ ಒಂದ್ ಸಿನಿಮಾ ಬರ್ತಾ ಇದೆ ದೊಡ್ಡ ದೊಡ್ಡ ಸ್ಟಾರ್ಗಳದ್ದು. ಸೊ ಇದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ಧಾರ ಆಗ್ಬೇಕಾದ್ರೆ ಏನ್ ನಡಿಬೇಕು ಅಂತ ನಿನ್ನೆ ಪ್ರೆಸ್ ಮೀಟ್ ತುಂಬಾ ಚೆನ್ನಾಗಿ ಹೇಳಿದ್ವಿ. ಫಸ್ಟ್ ಅದನ್ನ ಫಾಲೋ ಮಾಡೋಣ. ಒಬ್ರಿಗೊಬ್ರು ತಂದಿಡೋದಾಗ್ಲಿ, ಯಾರಿಗೋ ಟಾಂಟ್ ಕೊಟ್ರು ಅನ್ನೋದಾಗ್ಲಿ, ಅಂಡ್ ಅದೆಲ್ಲ ನಿತ್ರೆ ಫಸ್ಟ್ ಇಂಡಸ್ಟ್ರಿಗೆ ಒಂದ್ ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಟಾರ್ಸ್ ಗಳು 2 ವರ್ಷ ಸಿನಿಮಾ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿಲ್ಲ. ಅದ್ ಯಾಕೆ ಆತರ ಬೈಗಳ ತರ ಬರ್ತಾ ಇದೆ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್, ವಿ ಆರ್ ಟ್ರೈಂಗ್. ಬಟ್ ಏನು ಮಾಡಕ್ ಆಗ್ತಲ್ಲ. ವಿಲ್ ಡೆಫಿನೆಟ್ಲಿ ಡೂ ಆರ್ ಬೆಸ್ಟ್. ಅಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದ್ರೆ ಬರಲ್ಲ ಅಂತ ಇಲ್ಲ. ಬಟ್ ಹೊಸೊಬ್ರುಗಳು ಸಿನಿಮಾ ನೀವು ನೋಡಕ್ ಹೋದ್ರು ನನ್ನ ಅನಿಸಿಕೆಯಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದಾವೆ, ತುಂಬಾ ಒಳ್ಳೊಳ್ಳೆ ಕಥೆಗಳು ಮಾಡಿದ್ದಾರೆ. ಅವ್ರದ್ದೆಲ್ಲ ಸಿನಿಮಾ ಹೋದ್ರೇನೆ ಇಂಡಸ್ಟ್ರಿ. ಬರೀ 2-3 ಸ್ಟಾರ್ಸ್ ಸಿನಿಮಾ ಬಂದ್ರೆ ಮಾತ್ರ ಅಲ್ಲ. ಐ ಥಿಂಕ್ ಎವ್ರಿಬಡಿ ಅಂದ್ರೆ ಅಟ್ ಲೀಸ್ಟ್ ದ ಗುಡ್ ವಾಚ್. ಒಳ್ಳೊಳ್ಳೆ ಸಿನಿಮಾ ಹೊಸಬ್ರು ಬಂದಿಲ್ಲ ಅಂತ ಖಂಡಿತ ಅಲ್ಲ. ಏನೋ ಗೊತ್ತಿಲ್ಲ, ಇಲ್ಲಿ ಜನಗಳಿಂದ ನಾವು ಪ್ರೋತ್ಸಾಹ ಬರಬೇಕು ಕನ್ನಡ ಚಿತ್ರಗಳಿಗೆ ಅಂತ ನಾನು ಐ ಥಿಂಕ್ ಇಂಡಸ್ಟ್ರಿ ವಿಲ್ ಸರ್ವೈವ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.